ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗೇ ಇದೆ ಅಂತ ಆಶಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಕ್ಸ್ ವಿತ್ ಗಜೇಂದ್ರ ಕನ್ನಡಿಗ. ನಿಮ್ಮ ಹತ್ರ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಹಾಫ್ ಪೋರ್ಷನ್ ಆಫ್ ದ ಸ್ಟೋರಿ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದು ಸೆಕೆಂಡ್ ಹಾಫ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತ ಇದ್ದೀನಿ. ಬನ್ನಿ ಹೋಗೋಣ ಆ ಸ್ಟೋರಿ ಕೇಳೋದಕ್ಕೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ಹೊಸ ವಿಡಿಯೋಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಾದ್ಮೇಲೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನನಗೇನು ಹೇಳಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಮತ್ತೆ ನಿಮ್ಮ ಹೆಚ್ಚಿನ ಸ್ನೇಹಿತರ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳಿ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಆ ಕೆಲಸಕ್ಕೆ ಅದರದ್ದೇ ಆದ ಒಂದು ಎಫರ್ಟ್ ಇರ್ತದೆ, ಅದ್ರ ಹಿಂದ್ಗಡೆ ಅದರಲ್ಲಿ ಒಂದು ಪರಿಶ್ರಮ ಇರುತ್ತೆ. ಸೊ ನಾನು ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇತ್ತು, ಆ ಪಾರ್ಕ್ಗೆ ಹೋಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕಿಂತ ಅಲ್ಲಿ ತುಂಬ ಶಬ್ದ ಮಾಲಿನ್ಯ ಇದೆ, ಯಾಕಂದರೆ ತುಂಬ ಸುತ್ತಲೂ ಗಾಡಿಗಳೆಲ್ಲ ಬರ್ತಾ ಇರುತ್ತೆ, ರೋಡ್ ಇದೆ. ನಮ್ಮ ಮನೆ ಮುಂದೆ ಇರೋ ಒಂದು ಮರದ ಕೊಂಬೆನ ಕಟ್ ಮಾಡಿಕೊಂಡು ಇದನ್ನು ಪ್ರೆಸೆಂಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ವಿಚಾರ ಬಂತು. ಹಾಗಾಗಿ ನಮ್ಮ ಮನೆ ಹತ್ರ ಇರೋ ಒಂದು ಮರದ ಕೊಂಬೆನ ಒಂದು ಚಿಕ್ಕದು ಕಟ್ ಮಾಡಿಕೊಂಡೆ ಇದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡಿದೆ. ಸೊ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ಓಕೆ, ನೌ ವಿ ವಿಲ್ ಗೋ ಟು ದ ಸೆಕೆಂಡ್ ಸ್ಟೋರಿ. Welcome back to the same forest. Okay, this story is also on about the crane. Okay, problem is also almost the same. ಈ ಕಥೆಯು ಎರಡನೇ ಕಥೆಯು ಸಹ ಕೊಕ್ಕರೆಯ ಮೇಲೆ ಇದೆ ಮತ್ತು ಸಮಸ್ಯೆನೂ ಹಳೆ ತರನೇ ಇದೆ, ಸ್ವಲ್ಪ ಚೇಂಜಸ್ ಇದೆ. ಇದೇ ಮರದ ಕೊಂಬೆಯಲ್ಲಿ ಕೊಕ್ಕರೆ ಇರುತ್ತೆ, ಕೊಕ್ಕರೆ ತನ್ನ ಗೂಡನ್ನ ಮಾಡಿರುತ್ತೆ ಮೊದಲನೇ ಸ್ಟೋರಿ ತರನೇ. ಹಾಗೆ ಅದೇ ಮರದ ಕೆಳಗಡೆ ಒಂದು ಭಯಾನಕ ಹಾವು ಇರುತ್ತೆ ಮೊದಲನೇ ಸ್ಟೋರಿ ತರನೇ. ಹಾವು ನೋಡಿದ್ರಾ? ಓಕೆ, ಫೈನ್, ಶೋ ಥಮ್ಸ್ ಅಪ್. ಈ ಹಾವು ಅಲ್ಲೇ ಇರುತ್ತೆ. ಈಗ ಈ ಕುಕ್ಕರ್ ಈ ಸ್ಟೋರಿಯಲ್ಲಿ ಸ್ವಲ್ಪ ಬೇರೆ ತರ ಬಿಹೇವ್ ಮಾಡುತ್ತೆ. ಇನ್ ದಿಸ್ ಸ್ಟೋರಿ ದಿಸ್ ಕ್ರೇನ್ ವಿಲ್ ಥಿಂಕ್ ಡಿಫರೆಂಟ್ಲಿ, ಬಿಕಾಸ್ ಲಾಸ್ಟ್ ಟೈಮ್ itself died, right? So it should not die now. It has to get success and be safe in the life. Okay, ಈ ಕೊಕ್ಕರೆ ವಿಚಾರ ಮಾಡುತ್ತೆ ಈ ಸರಿ ತಾನು ತುಂಬಾ ಜಾಗರೂಕತೆಯಿಂದ ನಿರ್ಧಾರಗಳನ್ನು ತಗೋಬೇಕು, ಮತ್ತೆ ಈ ಸರಿ ನಾನು ಸೇಫ್ ಆಗ್ಲೇಬೇಕು, ರೈಟ್? ಸೊ ಇದೇನ್ ಮಾಡುತ್ತೆ, ಇದು ತುಂಬಾ ವಿಚಾರ ಮಾಡಿ ಒಂದು ತನ್ನ ಫ್ರೆಂಡ್ ಹತ್ರ ಹೋಗುತ್ತೆ. ಕಾಡಲ್ಲಿ ಇನ್ ದ ಫಾರೆಸ್ಟ್ ದೇರ್ ಇಸ್ ಅ ವೈಸರ್ ಅನಿಮಲ್. ಎನಿವನ್ ಟೆಲ್ ವಿಚ್ ಇಸ್ ದ ವೈಸರ್ ಅನಿಮಲ್? Fox. Yes, exactly, fox. Fox is always wiser. No, lion is a stronger, but fox is a very wiser animal, right? Yes, nari ಅತ್ಯಂತ ಬುದ್ಧಿವಂತ ಪ್ರಾಣಿ. ವೆರಿ ಗುಡ್. ಈ ಸರಿ ಈ ಕ್ರೇನು ಒಂದು ನರಿ ಹತ್ರ ಹೋಗುತ್ತೆ. ಓಕೆ, ನರಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡುತ್ತೆ. ಏನಂತ? ನರಿ ಅಣ್ಣ, ನಾನು ಸಮಸ್ಯೆಯಲ್ಲಿದ್ದೇನೆ, ನನ್ನ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತೀಯಾ ಅಂತ ಕೇಳುತ್ತೆ. ಅವಾಗ ನರಿ ಹೇಳುತ್ತೆ, ಹೌದು, ನಿನ್ನ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ, ಈ ಪರಿಹಾರ ನಾನು ನಿನ್ಗೆ ಹೇಳ್ತೇನೆ, ಮತ್ತೆ ನೀನು ಸೇಫ್ ಆಗ್ತೀಯಾ ಅಂತ. ಆಗ ನರಿ ಕ್ಲಿಯರ್ ಆಗಿ ಇದಕ್ಕೆ ಎಕ್ಸ್ಪ್ಲೇನ್ ಮಾಡುತ್ತೆ, ಏನ್ ಮಾಡಿದ್ರೆ ಈ ಕೊಕ್ಕರೆಯ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ದಿಸ್ ಕ್ರೇನ್ ವಿಲ್ ಎಕ್ಸ್ಪ್ಲೇನ್ ಟು ದಿಸ್ fox that what is its problem exactly and what the solution it is expecting. And this fox will also give a very fantastic and superb idea to come out of that problem. Okay, ಇದು ಯಾವ ತರ ಸಲಹೆ ಕೊಡುತ್ತೆ ಅಂತಂದ್ರೆ, ಈ ಕಾಡಿನ ಪಕ್ಕದಲ್ಲಿ ಒಂದು ಊರಿದೆ, ಆ ಊರಲ್ಲಿ ತುಂಬಾ ಶ್ರೀಮಂತರಿದ್ದಾರೆ, ಯಾವ್ದಾದ್ರು ಶ್ರೀಮಂತರ ಹತ್ರ ಹೋಗು, ಮತ್ತೆ ಆ ಶ್ರೀಮಂತರಿಂದ ಒಂದು ಬೆಲೆ ಬಾಳುವ ವಸ್ತುವನ್ನ ಎತ್ಕೊಂಡು ಅವ್ರು ಯಾರಾದ್ರೂ ನೋಡೋ ತನಕ ಅಲ್ಲೇ ಇರು. ಅವ್ರು ನೋಡಿದ್ಮೇಲೆ ಅಲ್ಲಿಂದ ಹಾರ್ಕೊಂಡ್ ಬಂದು ಅವ್ರು ನಿನ್ನ ಫಾಲೋ ಮಾಡ್ಬೇಕು, ಅಷ್ಟು ಸ್ಲೋ ಹಾರ್ಕೊಂಡ್ ಬಂದು ಆ ಬೆಲೆ ಬಾಳುವ ವಸ್ತುವನ್ನ ಹಾವಿನ ಬಿಲದಲ್ಲಿ ಹಾಕ್ಬಿಡು ಅಂತ ಹೇಳುತ್ತೆ ಹಾವಿನ ಪೊಟ್ರೆಯಲ್ಲಿ. ದಿಸ್ ಫಾಕ್ಸ್ ವಿಲ್ ಗಿವ್ ಸಚ್ ಎನ್ ಐಡಿಯಾ that the next to this forest there is a town and so many rich people are staying at the in that town, and this crane has to pick any one of the valuable things from the rich people, and till the time they seeing it
it has to go slow, and the moment they saw them, it has to come along with that valuable thing and put it in the put it at the snake where the snake snares. Okay, and as it is, this crane will go to the next city, and it will pick one of the valuable things from the rich people, and it will take that, and it will come to and it will allow the people to follow it, and it will come and it will put it into the snake place. Okay, people will come and search where it is, and during that time the snake will come out along with the ornament, and it will see, people will see the snake, and it will start beating the snake, and snake will get die. ಈ ಕಥೆಯಲ್ಲಿ ಏನಾಗುತ್ತೆ, ಈ ಒಂದು ಕ್ರೇನ್ ಒಂದು ಬೆಳೆ ಬಾಳುವ ಒಂದು ವಸ್ತುವನ್ನು ತರುತ್ತೆ, ಜನ ನೋಡೋ ತನಕ ಕಾಯುತ್ತೆ, ಜನ ನೋಡಿದ್ಮೇಲೆ ಅದನ್ನ ತಂದು ಹಾವಿನ ಹತ್ರ ಹಾಕುತ್ತೆ, ಹಾವಿನ ಮನೆ ಹತ್ರ. ಆ ಒಂದು ಜನ ಬಂದ ಶಬ್ದದಲ್ಲಿ ಹಾವು ಹೊರಗೆ ಬರುತ್ತೆ. ಜನ ಏನ್ ತಿಳ್ಕೊಂತಾರೆ, ಈ ಆರ್ನಮೆಂಟ್ ನಮಗೆ ಬೇಕು ಅಂತಂದ್ರೆ ಹಾವನ್ನ ಸಾಯಿಸ್ಬೇಕು ಅಂತ, ಅವನ್ನ ಸಾಯಿಸ್ಬಿಟ್ಟು ಅವರು ಆ ಆರ್ನಮೆಂಟ್ ನ ತಗೊಂಡು ಹೋಗ್ತಾರೆ. ಇದರಲ್ಲಿ ಏನಾಯ್ತು, ಇದರಲ್ಲಿ ಹಾವು ಸುತ್ತೋಯ್ತು, ಕ್ರೇನ್ ಫುಲ್ ಸೇಫ್ ಆಯ್ತು ಅಲ್ವಾ. ಈ ಕತೆ ಹೇಳಿ ಮುಗಿದ ಮೇಲೆ ಮಕ್ಕಳ ಜೊತೆ ಒಂದಿಷ್ಟು ಡಿಸ್ಕಷನ್ ಮಾಡಿದೆ. ಈ ಕಥೆಯಿಂದ ಬರುವ ನೀತಿಗಳನ್ನು ಅವ್ರಿಗೆ ತಿಳಿಸಿದೆ. ಲೈಕ್ ನಾವು ಒಂದು ಯಾವುದಾದ್ರೂ ಸಲಹೆಗಳನ್ನು ತಗೋಬೇಕು ಅಂತಂದರೆ ಅನುಭವ ಇರುವಂಥ ಒಂದು ಯಾರಾದರೂ ಹಿರಿಯರು ಮತ್ತು ಬುದ್ಧಿವಂತರಿಂದ ತಗೋಬೇಕು. ಮತ್ತು ಆ ವ್ಯಕ್ತಿಗಳು ಸರಿಯಾಗಿ ನಮಗೆ ಮಾರ್ಗದರ್ಶನ ಮಾಡೋಕ್ಕೆ ಯೋಗ್ಯರಿರಬೇಕು. ಈ ರೀತಿ ಒಂದು ಉತ್ತಮ ಮಾರ್ಗದರ್ಶನ ನಮ್ಮ ಜೀವನಕ್ಕೆ ಚೆನ್ನಾಗಿರುತ್ತೆ ಅನ್ನೋದನ್ನು ಎಲ್ಲರಿಗೂ ತಿಳಿಸಿದೆ. ನನಗೆ ತುಂಬ ದಿವಸದಿಂದ ಒಂದು ಟೀಚರ್ ಪ್ರೊಫೆಷನ್ ಮಾಡೋದಕ್ಕೆ ತುಂಬ ಒಂದು ಉತ್ಸುಕನಾಗಿದ್ದೆ. ಇವತ್ತೊಂದು ಅವಕಾಶ ಸಿಕ್ತು ನಮ್ಮ ಕೆಲಸಗಳ ಒಂದು ಒತ್ತಡದ ಮಧ್ಯದಲ್ಲಿ ರಿಲ್ಯಾಕ್ಸ್ ಆಗಿ ಮಾಡೋದಕ್ಕೆ. ಇದು ನನಗೆ ಇಲ್ಲಿ ತನಕ ಕಲಿಸಿದ ಎಲ್ಲ ಟೀಚರ್ಸ್ ಮತ್ತು ಲೆಕ್ಚರ್ಗೆ ನಾನು ಇದ್ರ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಯಲಿ ಥ್ಯಾಂಕ್ಸ್ ಫಾರ್ ದೆಮ್. ಯಾಕಂತಂದರೆ ಒಂದು ಪಾಠ ಕಲಿಸ್ಬೇಕಂದ್ರೆ ಎಷ್ಟು ಎಫರ್ಟ್ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನನಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ಆದಷ್ಟು ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಜೈ ಹಿಂದ್.